ನಮಸ್ತೆ. ನಮ್ಮ ಹೆಸರು ರಮೇಶ್ ಅಂತ. ನಾವು ಬರ್ತಾ ಇರೋದು ಮದನಪಲ್ಲಿಯಿಂದ ಪಕ್ಕದಲ್ಲಿ ಮೊಳಕಲ್ಚಿರುವ ರಿಮೋಟ್ ವಿಲೇಜ್ ಇಂದ ಬರ್ತಾ ಇದ್ದೀನಿ. ಪೇಷಂಟ್ ನಮ್ಮಪ್ಪ ಕೃಷ್ಣಪ್ಪ ಅಂತ, 70 years ಆಗಿದೆ. ಸುಮಾರು 2-3 ತಿಂಗಳು ಗೊತ್ತಾಯ್ತು ಮೇಡಮ್. ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ ಇಂದ MRI ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. MRI ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅವರು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರು. ನಾವು ಕೋಲಾರದಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅವರು ಪೆಟ್ ಸ್ಕ್ಯಾನ್, CT ಸ್ಕ್ಯಾನ್ ಮಾಡ್ಬೇಕಂತ ಹೇಳಿದ್ರು. ಅದು ಮಾಡಿಸಿದ ಮೇಲೆ ಫೈಲೋಮಾ ಅಂತ ಕ್ಯಾನ್ಸರ್ ಇದೆ, ನಮ್ಮ ಆಸ್ಪತ್ರೆ ಹತ್ರ ಮೆಡಿಸಿನ್ ಸಿಗಲ್ಲ, ಬೇರೆ ಕಡೆ ಹೋಗು ಅಂತ ಹೇಳಿದ್ರು. ಅವ್ರಿಗೆ ವಯಸ್ಸಾಗಿದೆ, ನೋಡೋಣ ಅಂತ ಬೇರೆ ಎಲ್ಲಿ ಹೋಗೋಣ ಅನ್ಕೊಂಡಿದ್ವಿ. ಅಲ್ಲಿಗೆ ಹೋಗಿದ್ರೆ ಅವ್ರ ಜಾಸ್ತಿ ಭಯ ಆಗುತ್ತೆ ಅಂತ ಇದು ಆಯುರ್ವೇದ ನಾವು ಫೇಸ್ಬುಕ್ ಅಲ್ಲಿ ನಮ್ಮ ಫ್ರೆಂಡ್ಸ್ ದ್ವಾರ ಈ ತರ ನಾನು ಕೇಳ್ಕೊಂಡಿದ್ದೀನಿ. ಕೇಳ್ಕೊಂಡ್ಬಿಟ್ಟು ಫೋನ್ ಮಾಡಿದೆ. ಅವರು ಹೈದರಾಬಾದ್ ಬ್ರಾಂಚ್ ಅವರು ಪಿಕ್ ಮಾಡಿದ್ರು. ಸರ್ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅಂತ. ಅವರು ಬೆಂಗಳೂರು ಬ್ರಾಂಚ್ ಇದೆ, ಇನ್ನೊಂದು ಬೇರೆ ಬೇರೆ ಬ್ರಾಂಚ್ ಹೇಳಿದ್ರು. ನಮ್ಗೂ ಬೆಂಗಳೂರು ಹತ್ರ ಆಗುತ್ತೆ, ನನ್ಗೆ ಅಲ್ಲಿ ಹೋಗಿದ್ದೀನಿ ಸರ್ ಅಂತ ಹೇಳಿದೆ. ಕರ್ಕೊಂಡ್ ಬಂದಿದ್ದೀನಿ ಮೇಡಮ್. ಲೆಗ್ ಪೇನ್ ಮೇಡಮ್, ಕಾಲು ನೋವೇ ಬರ್ತಾ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೀನಿ. ತುಂಬಾ ಬರ್ತಾ ಇತ್ತು. ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಿಲ್ಲ ಅವರು, ಟ್ರೀಟ್ಮೆಂಟ್ ಎಲ್ಲ ಮಾಡಿ ಇದು ಫೈಲೋಮಾ ಕ್ಯಾನ್ಸರ್, ಒಂಥರ ಬ್ಲಡ್ ಕ್ಯಾನ್ಸರ್ ಇದ್ದು ಅಂತ ಹೇಳಿದ್ರು. ಬೇರೆ ಟ್ರೀಟ್ಮೆಂಟ್ ಏನು ಕೊಡಿಸಲ್ಲ ಮೇಡಮ್. ಪೇಷಂಟ್ ಪರವಾಗಿಲ್ಲ ಮೇಡಮ್, ಈಗ ತಿಂತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ನಡೆಸ್ತಾ ಇದ್ದಾರೆ, ಆ ತರ ಇದ್ದಾರೆ. ನಿಮ್ ಮೆಡಿಸಿನ್ ಯೂಸ್ ಮಾಡಿದ್ಮೇಲೆ ಯಾವಾಗ ಇರುತ್ತೆ ಅಂತ ನೋಡೋಣ. ಊಟ ಎಲ್ಲ ಮಾಡ್ತಾರೆ. ಇದೆ ಇಲ್ಲಿ ಬ್ಯಾಕ್ ಪೇನ್. ಪೇಷಂಟ್ ಬಗ್ಗೆ ಚೆನ್ನಾಗ ತಿನ್ಬೇಕು, ಏನು ತಲೆ ಕೆಸ್ಕೋಬೇಡ, ನಮ್ಗೆ ಈ ರೋಗ ಇದೆ ಅಂತ ಅದೇನು ನೀನು ಯಾರಿಗೆ ಹೇಳ್ಬೇಡ, ನೀವು ಚೆನ್ನಾಗ ತಿನ್ಬೇಕು, ಓಡಾಡ್ಬೇಕು ಅಂತ ಹೇಳಿದ್ರಿ ಮೇಡಮ್ ಅವರು. ಆಮೇಲೆ ಈ 3 ತಿಂಗಳು, ಯಾಕಂದ್ರೆ ಅವ್ರಿಗೆ ಜಾಸ್ತಿ ಏಜ್ ಆಗಿದೆ, ಸ್ವಲ್ಪ ಡೋಸ್ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 2 ಟ್ಯಾಬ್ಲೆಟ್ಸ್, ಸಾಯಂಕಾಲ 2 ಟ್ಯಾಬ್ಲೆಟ್ಸ್, ಈ ತರ 1 ತಿಂಗಳು ಆದ್ಮೇಲೆ ನೋಡೋಣ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಅವ್ರ ಅಪ್ಪ ಅಮ್ಮ ಅವ್ರಿಗೆ ಯಾರಿಗೆ ಇಲ್ಲ ಮೇಡಮ್ ಕ್ಯಾನ್ಸರ್, ಇವ್ರಿಗೆ ಫಸ್ಟ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಮೇಡಮ್. ನಾವ್ ಹೇಳಿಲ್ಲ, ಅವ್ ಗೊತ್ತಾಗಿದ್ರೆ ಏನನ್ನ ಬೇಜಾರ್ ಮಾಡ್ಕೊಂತಾರಂತ ನಾವು ಅವ್ರಿಗೆ ಹೇಳಿಲ್ಲ. ಮೇಡಮ್ ಅವರು ಅವ್ರಿಗೆ ಹೇಳಿಲ್ಲ, ಈ ತರ ಇದೆ ಪ್ಲಾನ್, ಈ ತರ ಇದೆ ಅಂತ ನಮ್ಗೆ ಹೇಳಿದ್ರಿ ಮೇಡಮ್. ಅದು ನಾವು ಓಕೆ, ಥ್ಯಾಂಕ್ ಯು ಮೇಡಮ್.